ಉತ್ತರ ಕನ್ನಡ ಕ್ಷೇತ್ರದ ಫಲಿತಾಂಶ ನಿಮ್ಮ ಮುಂದೆ. ಎಲ್ಲಾ ಕ್ಷೇತ್ರಗಳಿಗಿಂತ ಉತ್ತರ ಕನ್ನಡ ಕ್ಷೇತ್ರದ ಫಲಿತಾಂಶ ಬಹಳ ರೋಚಕವಾಗಿದೆ. ಉತ್ತರ ಕನ್ನಡದಲ್ಲಿ ಜುದ್ದಾಜುದ್ದಿನಿಂದ ಕೂಡಿದ ಈ ಬಾರಿ ಸ್ಪರ್ಧೆ. ಬಿಜೆಪಿ ಕಾಂಗ್ರೆಸ್ ಬಂಡಾಯ ನಾಯಕರ ನಡುವೆ ರೋಚಕ ಫೈಟ್ ಏರ್ಪಟ್ಟಿದೆ. ಸಾಕಷ್ಟು ಅತಿ ಹೆಚ್ಚು ಚರ್ಚೆ ಆಗ್ತಿರುವಂತ ಲೋಕಸಭಾ ಕ್ಷೇತ್ರ ಇದು. ಹೀಗಾಗಿ ಜೆಡಿಎಸ್ನ ಸೂರಜ್ ನಾಯಕ್ ಸೋನಿ ಪರವೂ ಕೂಡ ಜನರು ಮತವನ್ನ ಚಲಾಯಿಸಿದ್ದಾರೆ. ಸೂರಜ್ ನಾಯ್ಕ ಸೋನಿ ಪಕ್ಷೇತರವಾಗಿ ಸ್ಪರ್ಧಿಸಿದ್ರೆ ಬಿಜೆಪಿಗೆ ಹೊಡೆತ ಬೀಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೂರಜ್ ನಾಯ್ಕ ಪಕ್ಷೇತರವಾಗಿ ಸ್ಪರ್ಧಿಸದಿದ್ರೆ ಬಿಜೆಪಿಗೆ ಗೆಲುವು ಬಹಳ ಸುಲಭ ಅಂತಾನೂ ಇದೆ. ಸೂರಜ್ ನಾಯ್ಕ್ ಕಣಕ್ಕಿಳಿದ್ರೆ ಕಾಂಗ್ರೆಸ್ ಹಾದಿ ಬಹಳ ಸುಗಮ ಆಗುವಂತ ಸಾಧ್ಯತೆ ಇದೆ. ಈ ರೀತಿಯಾದಂತ ಸಮಸ್ಯೆಗಳಿದ್ದೇ ಇರುತ್ತೆ. ಯಾಕಂದ್ರೆ ಕೆಲವೊಮ್ಮೆ ಟಿಕೆಟ್ ಸಿಕ್ಕಿಲ್ಲ ಅಂದಾಗ ಸಹಜವಾಗಿ ಬಂಡಾಯದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಅದೇ ರೀತಿಯಾಗಿ ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲೂ ಆಗ್ತಿರುವಂತಹ ಸಮಸ್ಯೆ. ವಿಸ್ತಾರ ನ್ಯೂಸ್ ಪ್ರಕಟಿಸುತ್ತಿದೆ ಉತ್ತರ ಕನ್ನಡ ಕ್ಷೇತ್ರದ ಫಲಿತಾಂಶ ನಿಮ್ಮ ಮುಂದೆ. ವಿಸ್ತಾರ ಪೋಲಿಂಗ್ ಬೂತ್ಗೆ ಸಾವಿರಾರು ಕರೆಗಳು ಬಂದಿದ್ದಾವೆ. ಸಾವಿರಾರು ಕರೆಗಳ ಪೈಕಿ ನಾವು ಸ್ವೀಕರಿಸಿದಂತ ಕರೆಗಳು 4564 ಕರೆಗಳು. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿ ಪರ ಎಷ್ಟು ಮತಗಳು ಬಂದಿದ್ದಾವೆ, ಕಾಂಗ್ರೆಸ್ ಪರವಾಗಿ ಎಷ್ಟು ಮತಗಳು ಬಂದಿದ್ದಾವೆ? ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿ ಪರ ಬಂದಿರುವಂತಹ ಮತಗಳು 1778 ಮತಗಳು ಬಂದಿದ್ದಾವೆ. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ 1496 ಮತಗಳು ಬಂದಿದ್ದಾವೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇತರರಿಗೆ 1290 ಮತಗಳು ಬಂದಿದ್ದಾವೆ. ಸೂರಜ್ ನಾಯ್ಕ ಸೋನಿಗೆ 1290 ವೋಟ್ ಅನ್ನ ನೀಡಿದ್ದಾರೆ ಮತದಾರರು. ಹಾಗಿದ್ರೆ ಇದು ಬಿಜೆಪಿಗೆ ಈ ಬಾರಿ ಮೈನಸ್ ಪಾಯಿಂಟ್ ಆಗಬಹುದಾ? ಬಿಜೆಪಿಗೆ ಎಲ್ಲೋ ಒಂದ್ ಕಡೆ ಇದು ಹೊಡೆತ ಬೀಳಬಹುದಾ? ಸೂರಜ್ ನಾಯ್ಕ ಸೋನಿ ಸ್ಪರ್ಧೆಯಿಂದ ವೋಟ್ಸ್ ಡಿವೈಡ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ ಅನ್ನೋದನ್ನ ರಿಸಲ್ಟ್ ಹೇಳ್ತಾ ಇದೆ. ಬಿಜೆಪಿ ಪರ 1778 ಮತಗಳು ಬಂದಿದ್ರೆ ಕಾಂಗ್ರೆಸ್ ಪರವಾಗಿ 1496 ಮತಗಳು ಬಂದಿದ್ದಾವೆ. ತುಂಬಾ ಹ್ಯೂಜ್ ಡಿಫರೆನ್ಸ್ ಅಂತ ಏನಿಲ್ಲ, ಬಹಳ ಕ್ಲೋಸ್ ಆಗಿದೆ ಕೂಡ ಕಾಂಗ್ರೆಸ್. ಏನೋ ಇತರೆ ಸೂರಜ್ ನಾಯ್ಕ ಸೋನಿಗೆ ಬಂದಿರುವಂತ ಮತಗಳು ಕೂಡ 1290 ವೋಟ್ಸ್ ಅನ್ನ ಮತದಾರರು ನೀಡಿದ್ದಾರೆ. ಸೂರಜ್ ನಾಯ್ಕ ಬಗ್ಗೆ ಸ್ವಲ್ಪ ಬಿಜೆಪಿ ಹುಷಾರಾಗಿರ್ಬೇಕಾಗುತ್ತೆ. ಮುಂದೆ ಏನಾಗುತ್ತೆ ಲೆಕ್ಕಾಚಾರಗಳು. ಈಗ ಸದ್ಯಕ್ಕೆ ಇದು ವೋಟಿಂಗ್ ಅಂದ್ರೆ ಮತದಾರರು ಕೊಟ್ಟಿರುವಂತ ರಿಸಲ್ಟ್. ಸೂರಜ್ ನಾಯ್ಕ ಸೋನಿಗೆ 1290 ವೋಟ್ ಅನ್ನ ನೀಡಿದ್ದಾರೆ ಮತದಾರರು. ಇಲ್ಲಿವರೆಗೂ ಅನೇಕ ಕ್ಷೇತ್ರಗಳಲ್ಲಿ ಈ ರೀತಿಯಾಗಿ ಬಂಡಾಯದ ಪಕ್ಷೇತರಾಗಿ ಸ್ಪರ್ಧೆ ಮಾಡಿರುವಂತಹ ಅಭ್ಯರ್ಥಿಗಳಿದ್ದಾರೆ. ಬಟ್ ಇಷ್ಟರ ಮಟ್ಟಿಗೆ ವೋಟ್ಸ್ ಅವರಿಗೆ ಸಿಕ್ಕಿಲ್ಲ. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ರೀತಿಯಾಗಿ ರಿಸಲ್ಟ್ಸ್ ಅನ್ನ ಜನರು ಕೊಟ್ಟಿದ್ದಾರೆ. ನಿಜಕ್ಕೂ ಈ ಹಿಂದೆ ಅಂದ್ರೆ 1996ರಿಂದ ಅದು ಬಿಜೆಪಿ ಭದ್ರಕೋಟೆ ಆಗಿದೆ. ಮಾರ್ಗ್ರೆಟ್ ಆಳ್ವಾ ಅವರು ಒಮ್ಮೆ ಕ್ಷೇತ್ರದಿಂದ ಗೆದ್ದಿರುವುದನ್ನ ಹೊರತುಪಡಿಸಿದ್ರೆ ಮತ್ತೆ ಕಾಂಗ್ರೆಸ್ ಯಾವುದೇ ಅಭ್ಯರ್ಥಿ ಎಲ್ಲಿಂದ ಗೆಲುವು ಪಡೆದುಕೊಳ್ಳಲು ಸಾಧ್ಯನೇ ಆಗಿರಲಿಲ್ಲ. ಅದು ಬಿಜೆಪಿಯ ಭದ್ರಕೋಟೆ ಆಗಿತ್ತು. 7 ಬಾರಿ ಅನಂತಕುಮಾರ್ ಹೆಗಡೆ ಅವರು ಗೆದ್ದಿದ್ರು. ಆದ್ರೆ ಈ ಬಾರಿ ಎಲ್ಲವೂ ಕೂಡ ಬದಲಾವಣೆ ಆಗಿದೆ. ಕ್ಯಾಂಡಿಡೇಟ್ಸ್ ಕೂಡ ಬದಲಾವಣೆ ಆಗಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಈ ಬಾರಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಇಂದ ಅಂಜಲಿ ನಿಂಬಾಳ್ಕರ್ ಅವರಿಗೆ ಸಿಕ್ಕಿರುವಂತ ವೋಟ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ತುಂಬಾ ಹ್ಯೂಜ್ ಡಿಫರೆನ್ಸ್ ಅಂತ ಏನು ಅನ್ಸ್ತಿಲ್ಲ, ಬಹಳ ಕ್ಲೋಸ್ ಆಗಿ ಇದೆ. ಇಲ್ಲಿ ಬ್ರಾಹ್ಮಣ ಮುಸ್ಲಿಂ ಮತದಾರರು ನಿರ್ಣಾಯಕ. ಅತಿ ಹೆಚ್ಚು ಮುಸ್ಲಿಂ ಮತದಾರರು ಕೂಡ ಇದ್ದಾರೆ. ಇದು ಕೂಡ ಕಾಂಗ್ರೆಸ್ಗೆ ಒಂದು ಪ್ಲಸ್ ಪಾಯಿಂಟ್ ಆಗಬಹುದು. ಅದರ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಭರವಸೆ ಇನ್ನೂ ಈಡೇರಿಲ್ಲ. ಅದೇನಾದ್ರೂ ಕಾಂಗ್ರೆಸ್ ಮುಂದೆ ಈಡೇರಿಸುತ್ತಾ? ಯಾಕಂದ್ರೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ 5ರಲ್ಲಿ ಕಾಂಗ್ರೆಸ್ ಇದೆ, 3ರಲ್ಲಿ ಬಿಜೆಪಿ ಇದೆ. ಸೊ ಎಲ್ಲೋ ಒಂದ್ ಕಡೆ ಈ ಬಾರಿ ಬಹಳ ನೆಕ್ ಟು ನೆಕ್ ಫೈಟ್ ಇದೆ 3 ಅಭ್ಯರ್ಥಿಗಳ ನಡುವೆ. ಬಿಜೆಪಿ, ಕಾಂಗ್ರೆಸ್ ಮತ್ತು ಇತರೆ. ಬಿಜೆಪಿಯಲ್ಲೂ ಕೂಡ ಕೆಲವರು ಒಂದ್ ರೀತಿ ಒಗ್ಗಟ್ಟಾಗಿ ಹೋಗ್ತಾ ಇಲ್ಲ ಅಲ್ಲಿ ಅನ್ನೋದು ಕೂಡ ಒಂದಷ್ಟು ಚರ್ಚೆಯಲ್ಲಿದೆ. ಆದ್ರೆ ಕಾಂಗ್ರೆಸ್ ಈ ಬಾರಿ ಆಡಳಿತದಲ್ಲಿ ಇರೋದ್ರಿಂದ ಅದರ ಜೊತೆಗೆ ಅತಿ ಹೆಚ್ಚು ಶಾಸಕರು ಗೆದ್ದಿರುವಂತ ಕ್ಷೇತ್ರ. ಹೀಗಾಗಿ ಇದೆಲ್ಲವೂ ಕೂಡ ಒಂದ್ ರೀತಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ಲೂಬಹುದು. ಇನ್ನೊಂದು ಕಡೆ ಇತರೆ ಅಂದ್ರೆ ಸೂರಜ್ ನಾಯ್ಕ ಸೋನಿಗೆ 1290 ವೋಟ್ ಕೂಡ ಬಂದಿದ್ದಾವೆ. ಹೀಗಾಗಿ ಬಿಜೆಪಿಗೆ ಇದು ಎಲ್ಲೋ ಅಲ್ಲಿ ಸ್ವಲ್ಪ ಒಂದಷ್ಟು ಮಟ್ಟಿಗೆ ಮೈನಸ್ ಪಾಯಿಂಟ್ ಕೂಡ ಆಗಬಹುದು. ಗೊತ್ತಿಲ್ಲ ಇದನ್ನ ಯಾವ ರೀತಿ ಬಿಜೆಪಿ ತೆಗೆದುಕೊಳ್ಳುತ್ತೆ ಅಂತ. ಸದ್ಯದ ಮಟ್ಟಿಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಜನರು ನೀಡಿರುವಂತಹ ರಿಸಲ್ಟ್ ಇದು.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.